ಪ್ರೀತಿಯ ಮಕ್ಕಳೇ ಹಾಗೂ ನನ್ನೆಲ್ಲ ಆತ್ಮೀಯ ಗುರುವೃಂದದವರೇ, ಗುರುಮಾತೆಯರೇ, ನಾನು ನಿಮ್ಮ ಚಂದ್ರಶೇಖರ್ HK ಹೆಗ್ಗಡದೇವನಕೋಟೆ. ಈ ದಿನ ನಾನು ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಕನ್ನಡ ಭಾಗ 2 5ನೇ ತರಗತಿಗೆ ಸಂಬಂಧಿಸಿದ ಹಾಗೆ ಮುಂದುವರಿದ ಭಾಗ ವಿಭಕ್ತಿಗಳು ಪುಟ ಸಂಖ್ಯೆ 23ರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಭಕ್ತಿ ಪ್ರತ್ಯಯಗಳು ನೋಡಿ. ಪ್ರಥಮ ವಿಭಕ್ತಿ ಉ, ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ವಿಭಕ್ತಿ ಇಂದ, ಚತುರ್ಥಿ ವಿಭಕ್ತಿ ಗೆ, ಕೆ, ಹೀಗೆ. ಪಂಚಮಿ ವಿಭಕ್ತಿ ದೆಸೆಯಿಂದ, ಷಷ್ಠಿ ವಿಭಕ್ತಿ ಆ, ಸಪ್ತಮಿ ವಿಭಕ್ತಿ ಅಲ್ಲಿ. ಈ ರೀತಿ ವಿಭಕ್ತಿ ಪ್ರತ್ಯಯಗಳು ಬರುತ್ತೆ ಮಕ್ಕಳ. ಈಗ ಓದುತ್ತಾ ಬರೆಯೋಣ. ಅರಸನ ಪ್ಲಸ್ ಉ ಅರಸನು ನೋಡಿ. ಅರಸನ ಪ್ಲಸ್ ಉ ಅರಸನು, ಅರಸನ ಪ್ಲಸ್ ಅನ್ನು ಅರಸನನ್ನು, ಅರಸನ ಪ್ಲಸ್ ಇಂದ ಅರಸನಿಂದ. ಈ ರೀತಿ ಓದ್ಕೊಂಡು ಮಕ್ಕಳು ಬರೀಬೇಕು. ಅರಸನ ಪ್ಲಸ್ ಹೀಗೆ ಅರಸನಿಗೆ, ಅರಸನ ಪ್ಲಸ್ ದೆಸೆಯಿಂದ ಅರಸನ ದೆಸೆಯಿಂದ, ಅರಸನ ಪ್ಲಸ್ ಆ ಅರಸನ, ಅರಸನ ಪ್ಲಸ್ ಅಲ್ಲಿ ಅರಸನಲ್ಲಿ. ಈ ರೀತಿಯಲ್ಲಿ ನಾವು ಇಲ್ಲೇ ಪದಗಳನ್ನು ಕೊಟ್ಟಿರ್ತೀರ ಮಕ್ಕಳನ್ನು ನೋಡ್ಕೊಂಡು ನಾವು ಗಮನಿಸ್ಕೋಬೇಕಾಗುತ್ತೆ. ಈ ಮಾದರಿಯಂತೆ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ನೋಡಿ. ಜನರ ಉ ಜನರು, ಜನರ ಅನ್ನು ಜನರನ್ನು, ಜನರ ಇಂದ ಜನರಿಂದ, ಜನರ ಗೆ ಜನರಿಗೆ, ಜನರ ದೆಸೆಯಿಂದ ಜನರ ದೆಸೆಯಿಂದ, ಜನರ ಆ ಜನರ, ಜನರ ಅಲ್ಲಿ ಉ ವಿಭಕ್ತಿ ಸೇರಿಸ್ಕೊಂಡಾಗ ಜನರಲ್ಲಿ, ಜನರ ಎ ಜನರೇ ನೋಡಿ. ರಹೀಮನ ಉ ರಹೀಮನು ಆಯಿತು, ರಹೀಮನ ಅನ್ನು ರಹೀಮನನ್ನು, ರಹೀಮನ ಇಂದ ರಹೀಮನಿಂದ, ರಹೀಮನ ಗೆ ರಹೀಮನಿಗೆ, ರಹೀಮನ ದೆಸೆಯಿಂದ ರಹೀಮನ ದೆಸೆಯಿಂದ, ರಹೀಮನ ಆ ರಹೀಮನ, ರಹೀಮನ ಅಲ್ಲಿ ರಹೀಮನಲ್ಲಿ, ರಹೀಮನ ಎ ರಹೀಮನೇ. ಈ ರೀತಿಯಲ್ಲಿ ಮಕ್ಕಳ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿ ಬರೀಬೇಕಾಗುತ್ತೆ. ಇಲ್ಲಿ ಗಮನಿಸೋಣ. ಈ ಕ್ರಮವಾಗಿ ಊನಿಂದ ಎವರೆಗೆ ಪ್ರತ್ಯಯಗಳನ್ನು ಬರೆದು ನಂತರ ಪದಗಳನ್ನು ರಚಿಸಿ ಇಲ್ಲಿ ಮಾದರಿ ಕೊಟ್ಟಿದ್ದಾರೆ. ಇಲ್ಲಿ ಶಾಲೆ ಇದೆ, ಊ ಅನ್ನು ಇಂದ ಗೆ ದೆಸೆಯಿಂದ ಆ ಅಲ್ಲಿ ಎ ಇದೆ. ಇದನ್ನು ಸೇರಿಸಿ ಬರೆಯೋಣ. ಈಗ ಶಾಲೆ, ಇಲ್ಲಿ ಹೂ ಇದೆ, ಶಾಲೆಯು ಆಯಿತು ಮಕ್ಕಳ. ಶಾಲೆ ಅನ್ನು ಶಾಲೆಯನ್ನು, ಶಾಲೆಯಿಂದ ಶಾಲೆಯಿಂದ, ಶಾಲೆಗೆ ಶಾಲೆಗೆ, ಶಾಲೆ ದೆಸೆಯಿಂದ ಶಾಲೆ ದೆಸೆಯಿಂದ, ಶಾಲೆ ಆ ಶಾಲೆಯ, ಶಾಲೆ ಅಲ್ಲಿ ಶಾಲೆಯಲ್ಲಿ, ಶಾಲೆಯೇ ಶಾಲೆಯೇ. ಈ ರೀತಿಯಲ್ಲಿ ಬರೆದು ಮಕ್ಕಳ ಮನೆಯಲ್ಲಿ ಅಭ್ಯಾಸವನ್ನು ಮಾಡಬೇಕು. 26ನೇ ಪುಟ ಉ ವಾಕ್ಯಗಳನ್ನು ನಕಲು ಮಾಡಿರಿ. ಇಲ್ಲಿ ನೋಡಿಕೊಂಡು ಮಕ್ಕಳೇ ನಾವು ಅಂದವಾಗಿ ಬರೀಬೇಕಾಗುತ್ತೆ. ರೈತನು ದೇಶದ ಬೆನ್ನೆಲುಬು, ರೈತನನ್ನು ಅನ್ನದಾತ ಎನ್ನುವರು. 3 ರೈತನಿಂದ ವ್ಯಾಪಾರಿಗೆ ಬೆಳೆ ಮಾರಾಟವಾಗುತ್ತದೆ, ರೈತನಿಗೆ ಎರೆಹುಳು ಮಿತ್ರ, ರೈತನ ದೆಸೆಯಿಂದ ನಮ್ಮೆಲ್ಲರ ಬಾಳು ಹಸನಾಗುತ್ತಿದೆ, ರೈತನ ಮನೆಯಲ್ಲಿ ಕೃಷಿ ಉಪಕರಣಗಳು ಇರುತ್ತವೆ, ರೈತನಲ್ಲಿ ಶ್ರಮವಹಿಸಿ ದುಡಿಯುವ ಗುಣವಿದೆ. ಇದನ್ನು ನೋಡಿಕೊಂಡು ಮಕ್ಕಳ ಅಂದವಾಗಿ ದುಂಡಾಗಿ ಬರೆಯಬೇಕು. ಉ ಮೇಲಿನ ವಾಕ್ಯಗಳಲ್ಲಿನ ಅಡಿಗೆರೆ ಎಳೆದ ವಿಭಕ್ತಿ ಪ್ರತ್ಯಯ ಪದಗಳನ್ನು ಪಟ್ಟಿ ಮಾಡಿರಿ. ರೈತನು ಉ ನೋಡಿ. ಇಲ್ಲಿ ರೈತನು ನಾವು ನೋಡಿದಾಗ ಓ ವ್ಯಕ್ತಿ ಪ್ರತ್ಯಯ ಬರುತ್ತೆ. ರೈತನನ್ನು ಅನ್ನು, ರೈತನಿಂದ ಇಂದ, ರೈತನಿಗೆ ಗೆ, ರೈತನ ದೆಸೆಯಿಂದ ದೆಸೆಯಿಂದ, ರೈತನ ಆ, ರೈತನಲ್ಲಿ ಅಲ್ಲಿ. ಇವೆಲ್ಲ ಏನು ವಿಭಕ್ತಿ ಪ್ರತ್ಯಯಗಳು ಮಕ್ಕಳ. 27ನೇ ಪುಟ ರು. ಈ ಕೆಳಗಿನ ಪದಗಳನ್ನು ಗಮನಿಸಿ ಅವುಗಳನ್ನು ಒಳಗೊಂಡ ನಿಮ್ಮ ಕಲ್ಪನೆ ಚಿತ್ರ ಬರೆಯಿರಿ. ಮರಗಳು, ಶಾಲೆ, ರಸ್ತೆ, ಮನೆಗಳು, ಆಸ್ಪತ್ರೆ, ಬಸ್ಸು, ನಿಲ್ದಾಣ. ನೋಡಿ ಮಕ್ಕಳ, ಈ ರೀತಿಯಲ್ಲಿ ನಮ್ಮ ಕಲ್ಪನೆಗೆ ಸಂಬಂಧಿಸಿದ ಹಾಗೆ ಚಿತ್ರಗಳನ್ನು ಬರೆಯಬೇಕಾಗುತ್ತೆ ನೋಡಿ. ಮರಗಳು, ನೀವು ಇದಕ್ಕಿಂತ ಚೆನ್ನಾಗಿ ಬಿಡಿಸ್ಬೇಕು ಅಂದರೆ ಬಿಡಿಸಿ. ಮನೆಗಳು ನೋಡಿ, ಶಾಲೆ ಇದೆ, ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ರಸ್ತೆ ಇದೆ, ಆಸ್ಪತ್ರೆ ಇದೆ, ಬಸ್ ನಿಲ್ದಾಣ ಇದೆ. ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ರು ಕೆಳಗಿನ ವಾಕ್ಯಗಳಲ್ಲಿನ ವಿಭಕ್ತಿ ಪ್ರತ್ಯಯಗಳಿಗೆ ಅಡಿಗೆರೆ ಎಳೆಯಿರಿ. ನೋಡಿ, ಅಡಿಗೆರೆ ಎಳೆದಿದ್ದೀವಿ ಆಲ್ರೆಡಿ. ಗೌರಿಯು ಸುಂದರವಾದ ಹುಡುಗಿಯಲ್ಲಿ ಗೌರಿಯು. ಕರೀಮನನ್ನು ಕಬಡ್ಡಿ ತಂಡದ ನಾಯಕನನ್ನಾಗಿ ಆರಿಸಲಾಗಿದೆ. ಇಲ್ಲಿ ಕರೀಮನನ್ನು. 3 ರೈತನಿಂದ ವ್ಯಾಪಾರಿಗೆ ಬೆಳೆ ಮಾರಾಟವಾಗುತ್ತದೆ. ಇಲ್ಲಿ ರೈತನಿಂದ. ಅರಸನಿಗೆ ಪ್ರಜೆಗಳ ಹಿತ ಕಾಪಾಡುವ ಹೊಣೆ ಇರುತ್ತದೆ. ಇಲ್ಲಿ ಅರಸನಿಗೆ.
ಜನರ ದೆಸೆಯಿಂದ ರಾಯಪುರ ಉತ್ತಮ ಹಳ್ಳಿಯಾಗಿದೆ. ಇಲ್ಲಿ ಜನರ ದೆಸೆಯಿಂದ. ರಾಣಿಯ ಮನಸ್ಸು ದುಃಖಿಸುತ್ತಿತ್ತು. ರಾಣಿಯ ಆಡಮ್ನಲ್ಲಿ ಅನೇಕ ಬಗೆಯ ಚಿತ್ರಗಳ ಸಂಗ್ರಹವಿತ್ತು. ಇಲ್ಲಿ ಆಡಮ್ನಲ್ಲಿ. ಹಾಗೆ ಇಲ್ಲಿ ಮಾದರಿಯಂತೆ ಬರೆಯೋಣ. ಇಲ್ಲಿ ಮೇರಿ ಇದೆ. ಮೇರಿಗೆ ಹೂ ಅನ್ನು ಇಂದ ಗೆ ದೆಸೆಯಿಂದ ಹಾಲಿದೆ. ಇಲ್ಲಿ ಸೇರಿಸಿ ಬರೆದಾಗ ಮೇರಿಯು, ಮೇರಿಯನ್ನು, ಮೇರಿಯಿಂದ, ಇಲ್ಲಿ ಗೆ ಬಂದಿದೆ. ಇಲ್ಲಿ ಮೇರಿಗೆ, ಇಲ್ಲಿ ಮೇರಿ ದೆಸೆಯಿಂದ, ಮೇರಿ ದೆಸೆಯಿಂದ, ಮೇರಿ ಮೇರಿಯ, ಮೇರಿ ಅಲ್ಲಿ ಮೇರಿಯಲ್ಲಿ, ಈ ರೀತಿಯಲ್ಲಿ ಬರೀರಿ ಮಕ್ಕಳು. ಮುಂದುವರೆದು 29ನೇ ಪುಟಕ್ಕೆ ಹೋಗೋಣ. ಕೊಟ್ಟಿರುವ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಬರೆಯಿರಿ. ಇಲ್ಲಿ ಹುಡುಗ ಪ್ರತ್ಯಯ, ಹುಡುಗ ಹೂ, ಹುಡುಗ ಅನ್ನು, ಇದು ಪ್ರಥಮ ವಿಭಕ್ತಿ ಪ್ರತ್ಯಯ ಹುಡುಗನು. ಹುಡುಗ ಅನ್ನು ದ್ವಿತೀಯ ಪ್ರತ್ಯಯ ಬರುತ್ತೆ, ಇದು ವಿಭಕ್ತಿ ಪ್ರತ್ಯಯ ಹುಡುಗನನ್ನು. ಹುಡುಗ ಇಂದ ತೃತೀಯ ಹುಡುಗನಿಂದ. ಹುಡುಗಗೆ ಚತುರ್ಥಿ ಹುಡುಗನಿಗೆ. ಹುಡುಗ ದೆಸೆಯಿಂದ ಪಂಚಮಿ ಹುಡುಗನ ದೆಸೆಯಿಂದ. ಹುಡುಗ ಆ ಷಷ್ಠಿ ಹುಡುಗನ. ಹುಡುಗ ಅಲ್ಲಿ ಸಪ್ತಮಿ ಹುಡುಗನಲ್ಲಿ. ಗಾಸೇಶ್ಕಳಿ ಮಕ್ಕಳು. ಪುಸ್ತಕ ಪ್ರತ್ಯಯ ವಿಭಕ್ತಿ ಪ್ರತ್ಯಯದ ಹೆಸರು. ಪುಸ್ತಕವು, ಪುಸ್ತಕವು ಪ್ರಥಮ. ಪುಸ್ತಕ ಅನ್ನು, ಪುಸ್ತಕವನ್ನು ದ್ವಿತೀಯ. ಪುಸ್ತಕ ಇಂದ, ಪುಸ್ತಕದಿಂದ ತೃತೀಯ. ಪುಸ್ತಕಕ್ಕೆ, ಪುಸ್ತಕಕ್ಕೆ ಚತುರ್ಥಿ. ಪುಸ್ತಕ ದೆಸೆಯಿಂದ, ಪುಸ್ತಕ ದೆಸೆಯಿಂದ ಪಂಚಮಿ. ಪುಸ್ತಕ ಆ ಪುಸ್ತಕದ ಷಷ್ಠಿ ಪುಸ್ತಕವ. ಪುಸ್ತಕ ಅಲ್ಲಿ ಪುಸ್ತಕದಲ್ಲಿ ಸಪ್ತಮಿ. ಕೊನೆಯದಾಗಿ ಮಕ್ಕಳು ವಿರುದ್ಧ ಪದಗಳು ಬರುತ್ತೆ. ಇದನ್ನು ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿಗೆ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ